ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಪ್ರತಿದಿನ ಕೂಡ ನಾವು ಒಂದೊಂದು ವಿಷಯವನ್ನ ಆಲೋಚನೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ಕೂಡ ನಿಮ್ಮೊಂದಿಗೆ ಒಂದು ಚಿಕ್ಕ ವಿಷಯವನ್ನು ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿನಮಾನದಲ್ಲಿರ್ತಕ್ಕಂಥ ಅನೇಕ ಜನರು ಅವರು ಮಾತಾಡುವಂತ ಮಾತೇನಾಗಿದೆ ಅಂತಂದ್ರೆ, ಬೈಬಲ್ ಅನ್ನುವಂಥದ್ದು ಒಂದು ಮಸ್ತ ಪುಸ್ತಕ ಅಂತೇಳಿ ಮುದ್ರೆ ಹಾಕಿದ್ದಾರೆ. ಆತ್ಮೀಯರೇ, ನೀವೆಲ್ಲರೂ ಆಲೋಚನೆ ಮಾಡಬೇಕು. ಬೈಬಲು ಮತಪುಸ್ತಕ ಅಲ್ಲ. ಬೈಬಲ್ ಮತಪುಸ್ತಕ ಅಲ್ಲ ರೀ. ಬೈಬಲು ಮನುಷ್ಯನನ್ನ ಸತ್ಯದ ಮಾರ್ಗದಾಗ ನಡೆಸುವುದಕ್ಕೆ ಸಾಮರ್ಥ್ಯವುಳ್ಳದ್ದು ಬೈಬಲ್. ಬೈಬಲು ವಿದೇಶಿ ಪುಸ್ತಕ ಅಲ್ಲ. ಇವತ್ತು ಏನಾಗಿದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅನೇಕರು ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಿಂದೂ ಧರ್ಮದವರನ್ನ ಹಿಂದೂ ಮತಸ್ಥರು ಅಂತೇಳಿ ಹೇಳ್ತಾರೆ, ಇಸ್ಲಾಂ ನಂಬಿದವರನ್ನ ಇಸ್ಲಾಂ ಮತಕ್ಕೆ ಸೇರಿದವರು ಅಂತಾರೆ, ಬುದ್ಧನ್ ನಂಬಿದವರು ಜೈನ ನಂಬಿದವರು, ಹಾಗೆ ಇನ್ನು ಅನೇಕ ಮತಗಳು ನಮ್ಮ ದೇಶದಲ್ಲಿದ್ದಾವೆ. ಅದರಲ್ಲಿ ಒಂದು ಈ ಕ್ರೈಸ್ತವ್ಯ ಅಂತಕ್ಕಂಥದ್ದು ಒಂದು ಮತ ಅಂತೇಳಿ ಮುದ್ರೆ ಹಾಕಿದ್ದಾರೆ. ಆತ್ಮೀಯರೇ, ಕ್ರೈಸ್ತವ್ಯವು ಮತವಲ್ಲ, ಅದು ಮಾರ್ಗ. ಮನುಷ್ಯನನ್ನ ದೇವರ ಕಡೆಗೆ ತಿರುಗಿಸುವ ಮಾರ್ಗದರ್ಶಕನೇ ಬೈಬಲ್. ಪರಲೋಕದಿಂದ ಬಂದಿರತಕ್ಕಂಥ ಮನುಷ್ಯನು ಆ ಲೋಕವನ್ನು ಮರೆತು ಬದುಕುತ್ತಿರುವಂತ ಮನುಷ್ಯನಿಗೆ ಪರಲೋಕವಾದ ಮಾರ್ಗವನ್ನು ತೋರಿಸುವಂಥದ್ದೇ ಬೈಬಲ್. ಬೈಬಲ್ನಲ್ಲಿ ದೇವರು ಒಂದು ಮಾತನ್ನ ಹೇಳಿದನ. ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಏನು ಬರೆಸಿಟ್ಟಿದನೋ ಒಂದು ಸಾರ್ತಿ ನಾವು ನೋಡಿಕೊಳ್ಳೋಣ. ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ನೋಡ್ರಿ, ಏನು ಹೇಳ್ತಾ ಇದೆ ಬೈಬಲ್ ಇವತ್ತು ನೀವು ಅರ್ಥ ಮಾಡಿಕೊಳ್ಳಬೇಕು, ನೀವು ಆಲೋಚನೆ ಮಾಡಬೇಕು. ಇವತ್ತು ಸುಲಭವಾಗಿ ಕ್ರೈಸ್ತವ ಅಂದ್ರೆ ಮತ ಅಂತ ಹೇಳ್ತಾ ಇದ್ದಾನೆ. ಮತ ಅಲ್ಲಬೇಕು, ಮತ ಅಲ್ಲ. ಎಂದಿಗೂ ನೀವು ಗುರುತಿಟ್ಟುಕೊಳ್ಳಬೇಕು, ಬೈಬಲ್ ನಲ್ಲಿ ಎಲ್ಲಿಯೂ ಕೂಡ ಮತ ಅನ್ನುವಂತ ಪದನೇ ಇಲ್ಲ. ಗೊತ್ತಾ ನಿಮ್ಗೆ? ಮಾರ್ಗ ಅಂತಿದೆ. ಸ್ವಾಮಿ ಅವ್ರು ಹೇಳ್ತಾರ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆಂದನು ಯೇಸು ಕ್ರಿಸ್ತನು. ಮಾರ್ಗ ಯೇಸು ಕ್ರಿಸ್ತನು. ಗೊತ್ತಾ ನಿಮ್ಗೆ? ದಯವಿಟ್ಟು ಕ್ರೈಸ್ತವ ಅನ್ನೋ ತಕ್ಷಣನೇ ಮತಕ್ಕೆ ಮಾತ್ರ ಇದನ್ನ ಹೋಲಿಸಬೇಡ್ರಿ. ದೇವರು ಏನು ಬರೆಸಿದನೋ ಒಂದು ಸಾರ್ತಿ ನೀವು ಆಲೋಚನೆ ಮಾಡ್ರಿ, ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ. ಏನ್ ಹೇಳ್ತಾ ಇದ್ದಾನೆ ದೇವರು ಅಂದ್ರೆ, ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ. ನೋಡ್ರಿ, ಬೈಬಲ್ ಹೇಳುವಂತ ಮಾತಿದು. ಯಾರೋ ಆಲೋಚನೆಯಿಂದ ಬರೆದಿರುವ ಪುಸ್ತಕ ಅಲ್ಲ ಬೈಬಲು. ಯಾರು
ಜ್ಞಾನದಿಂದ ಬರೆದಿರುವಂತ ಪುಸ್ತಕ ಬೈಬಲ್ ಅಲ್ಲ. ನೀವು ಅರ್ಥ ಮಾಡಿಕೊಳ್ಳ್ರಿ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ. ಬೈಬಲ್ನ ಯಾವಾಗ್ಲೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ್ರಿ. ಏನು ಹೇಳ್ತಾ ಇದೆ? ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಅವಕಾಶವಿದೆ ನಮಗ. ಆ ಬಿಟ್ಟು ಬಂದಿರುವಂತ ಒಂದು ಪರಲೋಕ ಏನಿದೆಯಲ್ಲ ಏನ್ರಿ, ಈ ಭೂಮಿಗೆ ಬಂದಿರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಏನ್ರಿ ಪರಲೋಕದಿಂದನೇ ಬಂದಿದ್ದಾನೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ಏನ್ರಿ ನೀವು ಅನ್ಬೋದು, ಏನ್ರಿ ನಾವು ತಾಯಿ ಗರ್ಭದಿಂದ ಬಂದಿವೆಲ್ಲ ಅಂತ. ಅದು ಒಂದು ಮಾರ್ಗ. ಅದು ಈ ಭೂಮಿ ಮೇಲೆ ಮನುಷ್ಯನ ಒಂದು ಜನನದ ಮಾರ್ಗ, ದೇವರು ನೇಮಿಸಿರುವ ಮಾರ್ಗ, ಅದು ದೇವರು ನಿರ್ಣಯಿಸಿರುವ ಮಾರ್ಗ. ಅದು ತಾಯಿ ಗರ್ಭದೊಳಗಿಲಿಂದ ಎಲ್ಲಿಂದ ಬಂದಿವಿ? ತಂದೆ ಗರ್ಭದೊಳಗಿಲಿಂದ ಬಂದಿವಿ. ತಂದೆ ಗರ್ಭದೊಳಗೆ ಎಲ್ಲಿಂದ ಬಂದಿವಿ? ಆಲೋಚನೆ ಮಾಡಿರ? ಆಲೋಚನೆ ಮಾಡ್ತಾ ಇದ್ದೀರಾ? ಇಲ್ಲ. ಬೈಬಲ್ನ ಕ್ಷುಣ್ಣವಾಗಿ ಕ್ಲುಪ್ತವಾಗಿ ನಾವು ಆಲೋಚನೆ ಮಾಡಿದಾಗ ನಮಗೆ ಅರ್ಥ ಆಗ್ತದ ಪ್ರೇರೆ. ಬೈಬಲ್ ಎಂದಿಗೂ ಮತ ಪುಸ್ತಕ ಅಲ್ಲ. ಇದು ಒಂದು ಮಾರ್ಗ. ಸನ್ಮಾರ್ಗದಲ್ಲಿ ಮನುಷ್ಯರನ್ನ ನಡೆಸುವ ಏಕೈಕ ಗ್ರಂಥ ಬೈಬಲು. ಬೈಬಲ್ನಲ್ಲಿ ದೇವರು ಎಷ್ಟೋ ಜ್ಞಾನವನ್ನು ಇಟ್ಟಿದ್ದಾನೆ ಬೈಬಲ್ನಲ್ಲಿ ದೇವರು. ದಯವಿಟ್ಟು ನಿಮ್ಮೆಲ್ಲರಿಗೆ ಹೇಳಿಕೊಳ್ಳುವುದೇನು ಅಂತಂದ್ರೆ, ಬೈಬಲ್ ಎಂದಿಗೂ ಮತ ಪುಸ್ತಕ ಅಲ್ಲ, ಇದು ಒಂದು ಮಾರ್ಗ ಅಂತೇಳಿ ತಿಳಿಸುತ್ತಾ ನಿಮ್ಮೆಲ್ಲರಿಗೆ ವಂದನೆಗಳೊಂದಿಗೆ